ಇವ್ರು ಪದೇ ಪದೇ ಖರ್ಗೆ ಅವರ ಮಗ ಖರ್ಗೆ, ಹೌದ್ರಿ ನನ್ನ ಖರ್ಗೆ ಅವ್ರ ಮಗ, ನನಗೆ ಹೆಮ್ಮೆ ಇದೆ. ನಿಮಗೆ ನಿಮ್ಮಪ್ಪನ ಬಗ್ಗೆ ಹೆಮ್ಮೆ ಇಲ್ಲ ಅಂದರೆ ನಾನೇನು ಮಾಡಲಿ? ನಮ್ಮ ತಂದೆಯವರು ಲಾಯರ್ ಓದಬೇಕಂದ್ರೆ ನಮ್ಮ ಮುತ್ಯ, ನಿಮ್ಮ ಕಡೆ ಏನಂತಾರೆ, ತಾತ, ಅಜ್ಜ, ನಮ್ಮ ಅಜ್ಜ ಅವ್ರು ಕಷ್ಟಪಟ್ಟು ಮಿಲ್ನಲ್ಲಿ ಕೆಲಸ ಮಾಡಿ ಅವರಿಗೆ ಲಾಯರ್ ಆಗಿ ಓದಿಸಿದ್ರು. ನಮ್ಮ ತಂದೆಯವರು ಕಷ್ಟಪಟ್ಟು ವಕಾಲತ್ ಮಾಡಿ ಶಿವರಾಜ್ ಪಾಟೀಲ್ ಅವರ ಹತ್ರ ರಾಜಕೀಯಕ್ಕೆ ಬಂದರು. ಒಂದು ಆರ್ಡಿನರಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಇವತ್ತು AICC ಅಧ್ಯಕ್ಷರಾಗಿದ್ದಾರೆ. ಅವ್ರ ಕಷ್ಟದಿಂದ ಇವತ್ತು ನಾವೆಲ್ಲರೂ, ನಮ್ಮ 5 ಜನ ನಾವೇನು ಇದ್ದೀವಿ ಎಲ್ಲರೂ ಬೆಂಗಳೂರಿಗೆ ಬಂದು ಓದಿದ್ದೀವಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಇರ್ಬೋದು, DRDOನಲ್ಲಿ ಕೆಲಸ ಮಾಡಿದ್ದೀವಿ, IRS ಪಾಸ್ ಆಗಿದ್ದೀವಿ. ನಮ್ಮ DM ಡಬಲ್ ಡಿಗ್ರಿ ಮಾಡಿದ್ದಾರೆ ಎಲ್ಲರೂ ನಮ್ಮ ಮನೆಯಲ್ಲಿ. ನಾನು 3 ಸರಿ ಆರ್ಸ್ ಬಂದಿದ್ದೀನಿ. ಹೌದು, ನನಗೆ ನಮ್ಮ ತಂದೆಯವರ ಆಶೀರ್ವಾದ ಇದೆ, ತಾಯಿದ ಆಶೀರ್ವಾದ ಇದೆ, ಕುಟುಂಬದ ಆಶೀರ್ವಾದ ಇದೆ, ಜನರ ಆಶೀರ್ವಾದ ಇದೆ. ನಿಮ್ಮ ತಂದೆಯವರು ಕಷ್ಟಪಟ್ಟಿಲ್ಲ ಅಂದರೆ ನನ್ನ ತಪ್ಪೇನು? ನಿಮ್ಮ ತಂದೆಯವರು ಕಷ್ಟಪಟ್ಟು ನಿಮ್ಗೆ ಓದಿಸ್ದ್ರಲ್ಲ, ಓದಿಸಿದಾಗ ನೀವು ಏನೋ ಜರ್ನಲಿಸ್ಟೋ ಏನೋ ಆದ್ರಿ, ಅದಾದಮೇಲೆ ರಾಜಕೀಯಕ್ಕೆ ಬಂದ್ರಿ. ಈಗ ಅವರಿಗೆ ಆ್ಯಂಬಿಷನ್ ಇರಲಿಲ್ಲ ಅಂದರೆ ನಾನೇನು ಮಾಡಲ್ರಿ? ಖರ್ಗೆ ಸಾಹೇಬ್ರಿಗೆ ಒಂದು ಛಲ ಆಯಿತು, ನಾನು ಪೊಲಿಟಿಷಿಯನ್ ಆಗಬೇಕು ಅಂತ ಆದರು. ಅದಾದಮೇಲೆ ನನಗೊಂದು ಛಲ ಇದೆ, ನಾನು ಏನೋ ಮಾಡಬೇಕಂತ ಮಾಡ್ತಾಯಿದ್ದೀನಿ. ಪದೇ ಪದೇ ನಿಮ್ಮಪ್ಪ ಅಂತ, ಹೌದ್ರಿ ನಮ್ಮಪ್ಪ ಅವರು ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ನಂಗೆ ಸಮಾಜದಲ್ಲಿ. ನಿಮ್ಮಪ್ಪ ಕೆಲಸ ಸರಿಯಾಗಿ ಕಷ್ಟಪಟ್ಟಿಲ್ಲ ಅಂದರೆ ನಮ್ಮಪ್ಪಂಗೆ ಯಾಕೆ ಹೇಳ್ತೀರಾ?